ಒತ್ತಾಯಪೂರ್ವಕವಾಗಿ ಹಣವನ್ನು ಹಾಕೋದಾಗ್ಲಿ ಒತ್ತಾಯ ಮಾಡೋದಾಗ್ಲಿ ದಯವಿಟ್ಟು ಯಾರು ಮಾಡಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಸುಡೇರಿ ಎರಿಬೆಂಡಿ ಮತ್ತೆ ಯಾವ್ದಾದ್ರು ತೊಗೊಂಡು ಎಲ್ಲೆಲ್ಲ ರಾಜ್ ಮಾಡ್ರಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಸುರಕ್ಷಿತವಾಗಿ ಹಬ್ಬವನ್ನ ಆಚರಣೆ ಮಾಡೋಣ. ನಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಹುಡುಗರು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಪರವಾಗಿ ನಮಗೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ಕೋರಿ ಈಗ ಎಲ್ಲರೂ ಕೂಡ ಈ ಒಂದು ಹೋಳಿ ಹಬ್ಬದಲ್ಲಿ ಪ್ರಮುಖ ಮಿತಿಯಲ್ಲಿ ನಾವೆಲ್ಲ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈಗ ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬಳಿ. ಮಾಜಿ ಶಾಸಕ ವಿಜಯಾನಂದ್ ಕಾಶಪ್ಪನವರು ಕರೆ ಕೊಟ್ಟಿದ್ದ ಹೋಲಿ ರಂಗಿನಾಟದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಸಾಮೂಹಿಕ ರಂಗಿನಾಟವನ್ನ ಯಶಸ್ವಿಗೊಳಿಸಿದರು. ಬಸವೇಶ್ವರ ಸರ್ಕಲ್ದಿಂದ ಆರಂಭವಾದ ರಂಗಿನಾಟ ಅತ್ಯಂತ ಆಕರ್ಷಕವಾಗಿ ಸಾಗಿತು. ಡಿಜೆ ಹಾಡಿಗೆ ಜನರು ಕುಣಿದು ಕುಪ್ಪಳಿಸಿದರು. ವಿಧ ವಿಧವಾದ ಬಣ್ಣಗಳ ರಂಗು ಜನರಿಗೆ ಹೊಸ ರೀತಿಯ ಅನುಭವ ನೀಡಿತು. ರಂಗಿನಾಟದಲ್ಲಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಂಡು ಅವರೂ ಸಹ ಹಾಡಿಗೆ ಹೆಜ್ಜೆ ಹಾಕಿ ಕುಣಿಯುತ್ತಿರುವುದು ಕಂಡುಬಂದಿತು. ನಗರದ ಪ್ರಮುಖ ಬೀದಿಗಳಲ್ಲಿ ರಂಗಿನಾಟ ನಡೆದು ಹಲವೆಡೆ ಗಡಿಗೆ ಒಡೆಯುವ ಮತ್ತು ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆದು ರೋಮಾಂಚನ ಉಂಟು ಮಾಡಿತು. ಮಾಜಿ ಶಾಸಕರಿಗೆ ಹಲವಾರು ಪ್ರಮುಖರು ಸಾಥ್ ನೀಡಿ ರಂಗಿನಾಟ ಎಲ್ಲೆಡೆ ನಡೆಯುವಾಗ ಬೇರೆ ಬೇರೆ ಜನರನ್ನ ಅದರಲ್ಲಿ ಸೇರಿಸಿಕೊಂಡು ಸಂತಸಪಟ್ಟರು. ನಂತರ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವರದಿಗಾರರು ನಾವಿ ಕೊಣಚಗಿ, ಜನಧ್ವನಿ ನ್ಯೂಸ್, ಇಳಕಲ್.